ಮೈತ್ರಿಯಾದ ಮೇಲೆ ಹಲವು ಕಡೆಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರಲ್ಲಿ ಗೊಂದಲ ಮೂಡಿದೆ. ಅದರಲ್ಲಿ ಪ್ರಮುಖವಾಗಿ ಹಾಸನ. ಈ ಹಾಸನದ ಮೈತ್ರಿ ನಾಯಕರ ಗೊಂದಲ ಏನಿತ್ತು ಅದೀಗ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದೆ. ಬಿಜೆಪಿ ಟೆನ್ಷನ್ ಹೆಚ್ಚಿಸಿದೆ. ಹಾಸನ ನಾಯಕರ ಶೀತಲ ಸಮರ. ಬೆಂಗಳೂರಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರ ಸಮನ್ವಯ ಸಭೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಕೆಲಸ ಮಾಡೋದಕ್ಕೆ ಬಿಜೆಪಿ ಮುಖಂಡ ಪ್ರೀತಮ್ ಗೌಡ ರೆಡಿ. ಈಗ ಈ ಶೀತಲ ಸಮರ ಈಗ ಬಹಳ ದೊಡ್ಡ ತಾರಕಕ್ಕೇರಿದ್ದು ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ಮತ್ತು ಪ್ರೀತಮ್ ಗೌಡರನ್ನ ಮುಖಾಮುಖಿ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಒಂದು ಸಮನ್ವಯ ಸಭೆ. ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆದಿದೆ. ಬಿಜೆಪಿ ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಭಾಗಿಯಾಗ್ತಾರೆ. ಜೆಡಿಎಸ್ನಿಂದ ಮಾಜಿ ಸಚಿವ ರೇವಣ್ಣ ಮತ್ತು ಶಾಸಕ ಬಾಲಕೃಷ್ಣ, ಶಾಸಕರಾದ ಮಂಜು, ಸ್ವರೂಪ್ ಪ್ರಕಾಶ್ ಕೂಡ ಭಾಗಿಯಾಗಿದ್ದಾರೆ. ಹಾಸನ ಬಿಜೆಪಿ ಜೆಡಿಎಸ್ ನಾಯಕರನ್ನ ಒಂದುಗೂಡಿಸೋದಕ್ಕಾಗಿ ಈ ಸಭೆ. ಸಂಸದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಪ್ರೀತಮ್ ಗೌಡ ವಿರೋಧಿಸಿದ್ರು. ಒಂದು ಸುತ್ತಿನ ಸಮನ್ವಯ ಸಭೆ ಏನಾಗಿತ್ತು, ಆ ಸಭೆಯಲ್ಲೇನೂ ಭಾಗಿಯಾಗಿದ್ರು ಪ್ರೀತಮ್ ಗೌಡ. ಆದರೆ ಅದಾದ ಮೇಲೆ ಏನೂ ಬದಲಾವಣೆಗಳಾಗಿರಲಿಲ್ಲ. ಸಹಕಾರ ಕೊಡ್ತಿಲ್ಲ, ನಮ್ಮ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಹೇಳಿ ಅಂತ ಜೆಡಿಎಸ್ ನಾಯಕರು ಕೂಡ ಬಿಜೆಪಿ ನಾಯಕರಲ್ಲಿ ಮನವಿ ಮಾಡಿಕೊಂಡಿದ್ರು. ಆದರೆ ಈ ಶೀತಲ ಸಮರ ತಾರಕಕ್ಕೇರ್ತಲೇ ಇದೆ. ಹೀಗಾಗಿ ಮತ್ತೊಂದು ಸುತ್ತಿನ ಸಮನ್ವಯ ಸಭೆ ಈಗ ಹಾಸನದಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಬೆಂಗಳೂರಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರ ಸಮನ್ವಯ ಸಭೆ ಇದೆ. ಆ ಸಭೆಯಲ್ಲಿ ಒಂದಾಗಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹಾಸನದಲ್ಲಿ ಯಾಕೋ ಮೈತ್ರಿ ಆದಂತೆ ಕಂಡು ಬರ್ತಾ ಇಲ್ಲ ನಾಯಕರುಗಳ ಮಟ್ಟದಲ್ಲಿ. ಅಲ್ಲಿರುವಂತಹ ಸ್ಥಳೀಯ ನಾಯಕರು ಒಂದಾಗೋದಕ್ಕೆ ಭಾರಿ ಪ್ರಯತ್ನಗಳಾಯಿತು. ಆದರೂ ಪ್ರೀತಮ್ ಗೌಡ ಅವರ ಮುನಿಸು ಕಡಿಮೆ ಮಾಡ್ಕೊಂಡಂಗೆ ಕಂಡು ಬರ್ತಾ ಇಲ್ಲ. ಈಗ ಮತ್ತೊಂದು ಸುತ್ತಿನ ಪ್ರಯತ್ನನ ಬೆಂಗಳೂರಿಗೆ ಶಿಫ್ಟ್ ಆಗಿರೋದು. ಪ್ರತಿಮಾ, ಹಾಸನದಲ್ಲಿ ಮೈತ್ರಿ ನಾಯಕರ ನಡುವೆ ಇನ್ನೂ ಸಹ ಒಮ್ಮತಕ್ಕೆ ಬಂದಿಲ್ಲ. ಹೀಗಾಗಿ ಅವರ ನಡುವೆ ಒಂದು ಸಮನ್ವಯನ ಸಾಧಿಸೋದಕ್ಕೆ ಮತ್ತೊಂದು ಸುತ್ತಿನ ಸಭೆಯನ್ನು ಈಗ ರಾಜ್ಯ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಹಾಸನದಲ್ಲಿ ಪ್ರೀತಮ್ ಗೌಡರು ಮತ್ತು ಜೆಡಿಎಸ್ ನಾಯಕರ ನಡುವೆ ಇದ್ದಂತಹ ಶೀತಲ ಸಮರ ಹಾಗೇ ಮುಂದುವರೆದಿದೆ. ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಇದುವರೆಗೂ ಸಹ ಯಾವೊಬ್ಬ ಬಿಜೆಪಿ ನಾಯಕರು ಸಹ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿಲ್ಲ, ಸಭೆ ಸಮಾರಂಭಗಳಲ್ಲೂ ಸಹ ತೊಡಗಿಸ್ಕೊಂಡಿಲ್ಲ. ಹೀಗಾಗಿ ಇದೇ ರೀತಿ ಮುಂದುವರೆದ್ರೆ ಒಂದು ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ಮನಗಂಡಂಥ ಜೆ ಡಿ ಎಸ್ ನಾಯಕರು ಈಗ ಬೆಂಗಳೂರಿನಲ್ಲಿ ಈಗ ಸಮನ್ವಯ ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ರಾಜ್ಯ ಚುನಾವಣಾ ಉಸ್ತುವಾರಿ ಹೊತ್ತಿರುವಂತಹ ರಾಧಮೋಹನ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಚುನಾವಣಾ ಸಮನ್ವಯ ಸಭೆಯನ್ನು ನಡೆಸೋದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಇಂದು ಸಂಜೆ 7 ಗಂಟೆಗೆ ಒಂದು ಸಭೆಗೆ ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಆ ಸಭೆಯಲ್ಲಿ ಪ್ರೀತಮ್ ಗೌಡರು ಒಳಗೊಂಡಂತೆ ಯಡಿಯೂರಪ್ಪನವರು, ವಿಜಯೇಂದ್ರ ಹಾಗೂ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಮೋಹನ್ ಅಗರ್ವಾಲ್ ಇವರ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಯಾವ ರೀತಿ ತೀರ್ಮಾನವನ್ನು ಚರ್ಚೆ ಆಗುತ್ತೆ ಅನ್ನೋದು ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ. ಈ ಹಿಂದೆ ನಡೆದಂಥ ಸಮನ್ವಯ ಸಭೆಯಲ್ಲಿ ಅದರ ಫಲಪ್ರದ ಆಗಿಲ್ಲ, ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಿಲ್ಲ. ಇದರ ಮುಂದುವರೆದ ಭಾಗವಾಗಿ ಮತ್ತೊಂದು ಸುತ್ತಿನ ಸಮನ್ವಯ ಸಭೆಯನ್ನು ಈಗ ಕರೆಯಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟನ್ನು ಕೊಡುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಜೆಡಿಎಸ್ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಬೆಳವಣಿಗೆಗಳನ್ನ. ಅಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಎಲ್ಲರನ್ನೂ ಕೂಡ ಒಂದುಗೂಡಿಸ್ಕೊಳ್ಳೋಕೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನಕ್ಕೆ ಮುಂದಾದ್ರು. ಆದರೆ ಪ್ರೀತಮ್ ಗೌಡ್ರನ್ನ ಅವರೇಗೆ ಹೋಗಿ ಭೇಟಿಯಾಗುವಂತಹ ಒಂದು ಪ್ರಯತ್ನಗಳು ಅಂಥದ್ದೇನು ಕಂಡು ಬರಲಿಲ್ಲ ಅಲ್ವಾ? ಇಬ್ಬರಲ್ಲೂ ಆ ಒಂದು ಅಂತರ ಇದ್ದೇ ಇದೆ ಅಂತ, ಅದೇ ಸಮಸ್ಯೆನಾ? ಹೌದು ಪ್ರತಿಮಾ, ಇಲ್ಲಿ ಪ್ರತಿಷ್ಠೆ ಒಂದು ಅಡ್ಡವಾಗಿ ಬಂದಿದೆ ಅಂತ ಇಲ್ಲಿಯ ಬೆಳವಣಿಗೆಗಳನ್ನು ನೋಡಿದರೆ ಅನಿಸುತ್ತೆ. ಪ್ರೀತಮ್ ಗೌಡ್ರ ಮನೆ ಬಾಲಿಗೆ ನಾನು ಯಾಕೆ ಹೋಗಬೇಕು ಅನ್ನುವಂಥ ಹಠಕ್ಕೆ ಜೆ ಡಿ ಎಸ್ ನಾಯಕರು ಬಿದ್ದಿದ್ದಾರಾ ಅನ್ನುವಂಥದ್ದು ಇಲ್ಲಿ ಸಹಜವಾಗಿ ಕಾಡುವಂಥ ಪ್ರಶ್ನೆ. ಯಾಕೆಂದರೆ ಇದುವರೆಗೂ ನೇರವಾಗಿ ಪ್ರೀತಮ್ ಗೌಡ್ರನ್ನ ಭೇಟಿಯಾಗುವಂಥ ಪ್ರಯತ್ನವನ್ನು ಹಾಸನದಲ್ಲಿ ಜೆ ಡಿ ಎಸ್ ನಾಯಕರು ಮಾಡಲಿಲ್ಲ. ಕಳೆದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಚುನಾವಣಾ ಮೈತ್ರಿಯನ್ನು ಮಾಡಿಕೊಂಡ ಸಂದರ್ಭದಲ್ಲಿ ಎಲ್ಲ ನಾಯಕರ ಮನೆಗೂ ಸಹ ಜೆ ಡಿ ಎಸ್ ನಾಯಕರು ಹೋಗಿದ್ದರು, ಬಿ ಶಿವರಾಮ್ ಸೇರಿ ಎಲ್ಲ ನಾಯಕರ ಮನೆಗೂ ಹೋಗಿದ್ದರು. ಆದರೆ ಈ ಬಾರಿ ಅದು ಇಲ್ಲಿ ಕಂಡು ಬರ್ತಾ ಇಲ್ಲ. ಬಿ ಜೆ ಪಿ ನಾಯಕರಾದ ಪ್ರೀತಮ್ ಗೌಡರು ಇಲ್ಲಿ ಪ್ರಬಲ ನಾಯಕರು.
ಆದರೆ ಪ್ರೀತಮ್ ಗೌಡ್ರನ್ನ ಇನ್ನೂ ಸಹ ಅವರನ್ನು ಮನಸ್ಸನ್ನು ಸರಿ ಮಾಡಿಸ್ಕೊಳ್ಳೋದಕ್ಕೆ, ಅವರ ಮುನಿಸನ್ನು ಶಮನ ಮಾಡಿಸ್ಕೊಳ್ಳೋದಕ್ಕೆ ಇನ್ನೂ ಸಹ JDS ನಾಯಕರಿಗೆ ಆದಂತೆ ಕಂಡು ಬರ್ತಾ ಇಲ್ಲ. ಇಬ್ಬರಲ್ಲೂ ಸಹ ಪ್ರತಿಷ್ಠೆ ಕಂಡು ಬರ್ತಾ ಇದೆ. ಯಾಕೆಂದರೆ ನಾನು ಈ ಕ್ಷೇತ್ರದಲ್ಲಿ ನನ್ನದಂಥ ಪ್ರಾಬಲ್ಯವನ್ನು ಹೊಂದಿದ್ದೇನೆ, ನನ್ನನ್ನು ಇದುವರೆಗೂ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಅದರ ಬದಲಾಗಿ ರಾಜ್ಯ ಮಟ್ಟದ ನಾಯಕರು ಈ ವಿಜಯೇಂದ್ರ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಜೊತೆಗೆ ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲೂ ಸಹ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ನಡೆಸಿ ಪ್ರೀತಮ್ ಗೌಡ್ರಿಗೆ ಡೈರೆಕ್ಷನ್ ಕೊಡಿ, ನಮ್ಮ ಪರವಾಗಿ ಕೆಲಸವನ್ನು ಮಾಡೋದಕ್ಕೆ ಒಂದು ಡೈರೆಕ್ಷನ್ ಕೊಡಿ ಅನ್ನುವಂತಹ ವಿಚಾರವನ್ನು JDS ನಾಯಕರಂತ HD ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರು ಮಾಡಿದರು. ಆದರೆ ಹಾಸನದಲ್ಲಿ ಪ್ರೀತಮ್ ಗೌಡ್ರ ಬಳಿ ಬಂದಿಲ್ಲ ಅನ್ನುವಂಥ, ಜೊತೆಗೆ ಈ ವಿಚಾರದಲ್ಲಿ ನನ್ನನ್ನು ಇನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ವಲ್ಲ ಅನ್ನುವಂಥದ್ದು ಅಸಮಾಧಾನ ಇನ್ನೂ ಇದೆ. ಇವರನ್ನ MP ಮಾಡಿದ್ದೆ ಆದರೆ ಮುಂದೆ ನನ್ನ ರಾಜಕೀಯ ಭವಿಷ್ಯ ಏನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಪ್ರೀತಮ್ ಗೌಡ್ರನ್ನ ಕಾಡ್ತಾ ಇದೆ. ಹಾಗಾಗಿ ಈ ಅಷ್ಟು ಸುಲಭವಾಗಿ ಇಲ್ಲಿ ಮೈತ್ರಿಯ ನಾಯಕರು ಒಮ್ಮತಕ್ಕೆ ಬಂದಿಲ್ಲ. ಹೀಗಾಗಿ ಮತ್ತೊಂದು ಸುತ್ತಿನ ಸಮನ್ವಯ ಸಭೆಯನ್ನು ಬೆಂಗಳೂರಿನಲ್ಲಿ ಕರೆಯಲಾಗಿದೆ. ಇದರ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.